ಎಸ್, ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಂಬಿ ಪಾಟೀಲ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ದೇವರಾಜು ಅರಸು ಅವರ ದಾಖಲೆ ಇತ್ತಲ್ಲ, 7 ವರ್ಷಗಳ ಕಾಲ ಸಿಎಂ ಆಗಿದ್ದದ್ದು, ಆ ದಾಖಲೆಯನ್ನು ಬ್ರೇಕ್ ಮಾಡಬೇಕು ಅಂತ ಹೇಳಿ. ಆ ದಾಖಲೆ ಬ್ರೇಕ್ ಮಾಡಬೇಕಂದ್ರೆ ಸಿದ್ದರಾಮಯ್ಯನವರಿಗೆ 302 ದಿನ ಬೇಕಾಗಿದೆ. ಆ ದಾಖಲೆಯನ್ನು ಬ್ರೇಕ್ ಆಗಬೇಕಂದ್ರೆ ಮತ್ತೊಂದು ಕಡೆ ಅಧ್ಯಕ್ಷರ ಬದಲಾವಣೆ, ಖರ್ಗೆ ಸಾಹೇಬರು ಸುಳಿವನ್ನು ಕೊಟ್ಟರು. ಈಗ ಸಿದ್ದು ಟೀಮ್ ಕೂಡ ಅಲರ್ಟ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಯನ್ನು ಕೆಳಗಿಳಿಸಲಿಕ್ಕೆ ಸಿದ್ದು ಬಣ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದೆ. ಬದಲಾವಣೆಯ ಸುಳಿವು ಸಿಗ್ತಾ ಇದ್ದಂತೆ ದಲಿತ ಸಚಿವರು ಮೀಟಿಂಗ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಚಿವರು ಸಭೆಯನ್ನ ನಡೆಸಿದ್ದಾರಂತೆ. ಸತೀಶ್ ಜಾರಕಿಹೊಳಿ ಅವರ ಜೊತೆ ಎಚ್.ಸಿ. ಮಹದೇವಪ್ಪ, ಸಿದ್ದರಾಮಯ್ಯನವರ ಅತ್ಯಾಪ್ತರು ಗುರುತಿಸಿಕೊಂಡಿರುವಂಥದ್ದು ಆತ ಕೂಡ ಇದ್ದ ಅಂತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ದಲಿತ ಸಚಿವರ ಈ ಮೀಟಿಂಗ್ ಅಂತ ಹೇಳಿ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ರು. ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಿಷ್ಟು ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಬಂದಿದ್ದಾರೆ. ಅವರು ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಎಚ್.ಸಿ. ಮಹದೇವಪ್ಪನವರು ಹೋಗಿ ಮೀಟ್ ಮಾಡಿರುವಂಥದ್ದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಈ ತಂಡ ಏನು ಮಾಡ್ತಾ ಇದೆ, ನೆಕ್ಸ್ಟ್ ಪ್ಲಾನ್ಗಳೇನು, ನಿಜವಾಗ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟಿ ಹಿಡಿದಿದ್ಯಾ, ಒಂದು ವೇಳೆ ಪಟ್ಟಿ ಹಿಡಿದಿದ್ರೆ ಬೇಡಿಕೆಗಳು ಏನು, ಅಥವಾ ಸಿಎಂ ಕುರ್ಚಿಯ ಬಗ್ಗೆ ಒಂದಿಷ್ಟು ಕ್ಲಾರಿಟಿಗಳೇನನ್ನು ತೆಗೆದುಕೊಳ್ತಾ ಇದೆಯಾ, ಅಥವಾ ಮುಂದೆ ಇಡೀ ಪಕ್ಷವನ್ನ ತಮ್ಮ ಹೋಲ್ಡ್ಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಸಭೆ ಸಮಾರಂಭಗಳನ್ನು ನಡೆಸಲಿಕ್ಕೆ ಪರ್ಮಿಷನ್ ಏನಾದರೂ ತೆಗೆದುಕೊಂಡು ಬಂದಿದ್ದಾರಾ? ಈ ಕುತೂಹಲಗಳು ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಒಂದು ಕಡೆ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಖರ್ಗೆ ಅವರ ಹೇಳಿಕೆಯನ್ನು ಕರ್ನಾಟಕಕ್ಕೆ ನಾವು ಸೀಮಿತವಾಗಿ ನೋಡೋದಾದರೆ ಬದಲಾವಣೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿರುವಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಆಕಾಂಕ್ಷಿಗಳು ಯಾರಿದ್ದಾರೆ, ಕುರ್ಚಿಯ ಆಕಾಂಕ್ಷಿಗಳು, ಅವರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳಿ. ಅಂದರೆ ಆ ಕಾಂಟೆಕ್ಸ್ಟ್ ಅಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಏನೋ ಸಮಥಿಂಗ್ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅಂತ ಹೇಳಿ. ಇದ್ರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ನಡೀತಾ ಇದೆಯಾ ಅನ್ನುವ ಒಂದು ಸಣ್ಣ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದಲ್ಲಿರುವಂತಹ ಘಟಾನುಘಟಿ ನಾಯಕರು ಡೆಲ್ಲಿ ದಂಡಯಾತ್ರೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಜೊತೆಗೆ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಸಚಿವರ ಕಾರ್ಯವೈಖರಿ ವರದಿ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಒಂದು ಸಣ್ಣ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಸಚಿವರು ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಚಿವ ಸಂಪುಟ ಪುನರ್ರಚನೆ ಏನಾದರೂ ನಡೆಯುವಂತಹ ಸಾಧ್ಯತೆಗಳು ಇದೆಯಾ ಅಂತ ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ದಾರೆ. ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರುತ್ತದೆ. ಯಾವ ಕಾರಣಕ್ಕಾಗಿ? ಒಂದು, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ತಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ಅಥವಾ ನಡೆಯಬಹುದಾಗಿರುವಂತಹ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಚರ್ಚೆ ನಡೆಸಿದ್ದಾರಾ ಗೊತ್ತಿಲ್ಲ. ಬಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳಿದೆಯಲ್ವಾ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ? ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ, ಅಥವಾ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರನ, ಅಥವಾ ಪುನರ್ರಚನೆ ಏನಾದರೂ ನಡೆಯುತ್ತಾ, ಸಂಪುಟ ಪುನರ್ರಚನೆ? ಮಹೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ದಿನಗಳಿಂದ ಕೂಡ ಮತಗಳಿಂದ ಜೋರಾಯಿತು. ಒಂದು ಕಡೆಗೆ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗಬೇಕು, ಸಚಿವರನ್ನ ಕಾರ್ಯವೈಖರಿಯನ್ನ ಮೌಲ್ಯಮಾಪನ ಮಾಡಬೇಕು ಅಂತ ಒತ್ತಾಯ ಕಾಂಗ್ರೆಸ್ನ ಬಗ್ಗೆ ಇರುವಂತಹ ಶಾಸಕರು ಮತ್ತೆ ಒಂದಷ್ಟು ಹಿರಿಯ ನಾಯಕರೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಮತ್ತೊಂದು ಕಡೆಗೆ ಸಚಿವ ಸಂಪುಟದ ಪುನರ್ರಚನೆಗೂ ಕೂಡ ಸಾಕಷ್ಟು ಕಾರ್ಯಕರ್ತರಿಂದಲೂ ಕೂಡ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ರಾಜ್ಯಕ್ಕೆ ಸಚಿವನ ಬಂದಂತಹ ಸಂದರ್ಭದಲ್ಲಿ ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಅನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಅದಾದ ನಂತರದಲ್ಲೂ ಕೂಡ ಮೌಲ್ಯಮಾಪನ ಆಗಲೇಬೇಕು ಅಂತ ಪ್ರಕರಣ ನಾಯಕರು ಎಲ್ಲರೂ ಕೂಡ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆಗೆ ದೆಹಲಿಯಲ್ಲಿ ಏನಾದ್ರೂ ಮೌಲ್ಯಮಾಪನದ ಕಾರ್ಯ ಸದ್ಯತೆ ಶುರುವಾಗಿದೆ ಅನ್ನುವಂತಹ ಒಂದಷ್ಟು ಚರ್ಚೆಗಳೀಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೀತಾ ಇರುತ್ತದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗಂತೆ ಸಚಿವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು, ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ಸಚಿವ ಕೊಟ್ಟಂತಹ ಜವಾಬ್ದಾರಿ ಏನಿದೆ, ಆ ಇಲಾಖೆಯಲ್ಲಿ ಏನೆಲ್ಲ ಕೆಲಸಗಳಾಗಿದ್ದಾವೆ ಅನ್ನೋ ಎಲ್ಲಾ ವರದಿಯನ್ನು ಕೂಡ ಹೈಕಮಾಂಡ್ಗೆ ಸಲ್ಲಿಸಿ ಬರ್ತಾ ಇರುವಂತದ್ದು ನೋಡಿದ್ರೆ, ಮುಂಬರುವಂತಹ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಆಗ್ಲಿಕ್ಕೆ ಹೈಕಮಾಂಡ್ ಏನಾದ್ರು ಕಸರತ್ತು ಆರಂಭ ಮಾಡಿದೆಯಾ ಅನ್ನೋ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು. ಹನುಮಂತ್, ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಏಕಾಏಕಿಯಾಗಿ ಎಚ್.ಸಿ. ಮಹದೇವಪ್ಪನವರು ಕೂಡ ಭೇಟಿ ಆಗಿರುವಂಥದ್ದು. ಯಾವ ಕಾರಣಕ್ಕೆ ಭೇಟಿ ಆಗಿರುವಂಥದ್ದು? ಇನ್ನು ದಲಿತ ಸಮಾವೇಶ ನಡೆಸುವ ಕಾರಣಕ್ಕೇನಾ?
ಮಹೇಶ್, ಖಂಡಿತ. ಯಾಕೆಂತ ಹೇಳಿದ್ರೆ ಕಳೆದ ಅನೇಕ ದಿನಗಳಿಂದಲೂ ಕೂಡ ದಲಿತ ಸಚಿವರೆಲ್ಲರೂ ಕೂಡ ರಾಜ್ಯದಲ್ಲಿ ಸಮಾವೇಶವನ್ನ SC/ST ಗಳ ಸಮಾವೇಶವನ್ನ ಮಾಡಬೇಕು ಅನ್ನುವಂತ ಚರ್ಚೆಯನ್ನು ಸಾಕಷ್ಟು ಜೋರಾಗಿರುವಂತದ್ದು. ಇದಕ್ಕೂ ಮುನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದಷ್ಟು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ DCM DK ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಒಂದಷ್ಟು ತಡೆ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೇಳಿದಂತಹ ದಲಿತ ಸಚಿವರೆಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಮತ್ತೆ ಈಗ ಕಸರತ್ತನ್ನು ಕೂಡ ಆರಂಭ ಮಾಡಿದ್ದಾರೆ. ಅಂತಿಮವಾಗಿ ದಲಿತ SC/ST ಗಳ ಸಮಾವೇಶ ಮಾಡಬೇಕು, ಆ ಮೂಲಕ DCM DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳನ್ನ ಜೋರವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ ನಲ್ಲಿ ಮೊದಲಿಂದಲೂ ಕೂಡ ಬಣ ಬಡಿದಾಟ ಇದೆ. ಮತ್ತೊಂದು ಕಡೆಗೆ ಮುಂಬರುವಂತ ದಿನಗಳಲ್ಲಿ CM ಗಾದಿ ಪೋಸ್ಟ್ಗೆ ಪೈಪೋಟಿ ಇದೆ. ಎಲ್ಲದರ ನಡುವೆನೂ ಕೂಡ DCM DK ಶಿವಕುಮಾರ್ ಅವರ ಶಕ್ತಿ ಕುಂದಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ದಲಿತ ಸಚಿವರು ಮಾಡ್ತಾರೆ ಅಂತದ್ದು. ಧನ್ಯವಾದ ದುರ್ಗತ್ ತಮ್ಮೆಲ್ಲ ಮಾಹಿತಿಗಾಗಿ.